ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಎಸ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಜೊತೆಗೆ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮಕ್ಕಳಿಗೆಲ್ಲ ಆ್ಯನ್ಯುವಲ್ ಡೇ ಮುಗಿದು ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಇತ್ತಲ್ಲ, ಹಾಗಾಗಿಬಿಟ್ಟು ಅವರು ಇಬ್ಬರು ಮನೇಲೇ ಇರ್ತಾರೆ. ಹಾಗಾಗಿ ಈ ಬ್ರೇಕ್ಫಾಸ್ಟ್ನ ಮಾಡ್ತೀನಿ. ಈ ಬಿಸಿ ಬಿಸಿ ಇದ್ದಾಗ ಮಾತ್ರ ತಿನ್ನೋಕ್ಕೆ ಚೆಂದ ಇದು. ಹಾಗಾಗಿಬಿಟ್ಟು ಬ್ರೇಕ್ಫಾಸ್ಟಿಗೆ ತಿನ್ಕೋಬೋದು ಅಂತ ಇಲ್ಲಿ ಮಸೂರಿ ದಾಲು, ತೊಗರಿಬೇಳೆ, ಕಡಲೆಬೇಳೆ ಇಷ್ಟನ್ನು ನಾನು ನೆನೆಸ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ದರೆ ಹೆಸರು ಬೇಳೆನೂ ಹಾಕ್ಕೋಬೋದು, ಹಾಗೆ ಹೆಸರು ಕಾಳು ಅಥವಾ ಅಲಸಂದೆ ಕಾಳು ಯಾವುದಾದ್ರೂ ಕಾಳುಗಳನ್ನ ನೆನೆಸಿ ರುಬ್ಕೋಬೋದು. ಆದಷ್ಟು ಸ್ವಲ್ಪ ಹಸಿಯಾಗಿ ನಾವು ತಿಂತೀವಲ್ಲ ಈ ಹೆಸರು ಬೇಳೆ, ಕಡಲೆಬೇಳೆ ಆ ಥರದ್ದೆಲ್ಲ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಹೊತ್ತು ಇದನ್ನು ನಾವು ಗ್ಯಾಸ್ ಮೇಲೆ ಕುಕ್ ಮಾಡೋದಿಲ್ಲ. ಹಾಗಾಗಿಬಿಟ್ಟು ನೋಡಿ, ಈ ರೀತಿ ನಾನು ಸ್ವಲ್ಪ ದಪ್ಪಕ್ಕೆ ಅಂದರೆ ತುಂಬ ನುಣ್ಣಗೂ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಅದಕ್ಕೆ ಬೇಯಿಸಿದ ಆಲೂಗಡ್ಡೆ, ತುರಿದಿರೋ ಕ್ಯಾರೆಟು, ಹಾಗೆ ನನಗೇನೇನಿರುತ್ತೆ ಎಲ್ಲನೂ ಹಾಕ್ಕೊತೀನಿ. ಹಸಿಯಾಗಿ ತಿನ್ನೋಂಥ ವೆಜಿಟೇಬಲ್ಸ್ ಯೂಶ್ವಲಿ ಈರುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಹಾಗೆ ಸ್ವಲ್ಪ ಮಧ್ಯ ಹಸಿಮೆಣಸಿನ್ಕಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಎರಡೆರಡು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿನಿ. ಅದು ಆಪ್ಷನಲ್ಲು, ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸ್ವಲ್ಪ ಮೈಲ್ಡಾಗಿದ್ದರೆ, ಸ್ವಲ್ಪ ಸ್ಪೈಸಿಯಾಗಿದ್ದರೆ ಅಂತಂದ್ಬಿಟ್ಟು ಅದಕ್ಕೆ ಟೇಸ್ಟಿಗೆ ಉಪ್ಪು ಇದಿಷ್ಟನ್ನು ಹಾಕಿದ್ದೀನಿ. ಸೊಪ್ಪು ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದನ್ನ ಹಾಕಿದ್ದೆ. ಸಬ್ಬಸಿಗೆ ಸೊಪ್ಪು, ಏನಾದರೂ ಸೊಪ್ಪುಗಳನ್ನ ಕೂಡ ಹಾಕ್ಕೋಬೋದು. ಇದಿಷ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈವನ್ ಸ್ವೀಟ್ ಪೊಟ್ಯಾಟೊ ಕೂಡ ನಾನು ಹಾಕ್ತೀನಿ. ಅದನ್ನು ಮಕ್ಕಳು ಹಾಗೆ ತಿನ್ನಲ್ಲ ನನ್ನ ಮಕ್ಕಳು. ಹಾಗಾಗ್ಬಿಟ್ಟು ಈ ಥರದ್ರೆಲ್ಲ ಹಾಕ್ಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಗೊತ್ತಾಗೋದೇ ಇಲ್ಲ. ಹಾಗಾಗಿ ಈ ಥರ ಮಾಡಿಕೊಂಡು ಈ ರೀತಿ ಉಂಡೆ ಅಥವಾ ತಟ್ಕೋತೀವಲ್ಲ ವಡೆ, ಆ ಥರ ಶೇಪಲ್ಲಿ ತಟ್ಕೋಬೋದು. ಆ್ಯಕ್ಚುಲಿ ಇದನ್ನು ನುಚ್ಚಿನ ಉಂಡೆ ಅಂತ ಮಾಡ್ತಾರೆ ನೋಡಿ, ಆ ಥರ ಅಕ್ಕಿ ಹಾಕ್ತಾರೆ ಕೆಲವರು. ನಾನು ಇವತ್ತು ಅಕ್ಕಿ ಹಾಕಿಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಬಟ್ ನನಗೆ ಸ್ಟೀಮ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಈ ರೀತಿ ಇಡ್ಲಿ ಪಾತ್ರೆಗೆ ಇಟ್ಬಿಟ್ಟು ಅದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಬ್ರೇಕ್ಫಾಸ್ಟಿಗೆ ಎಲ್ಲರಿಗೂ ಒಂದು 2-3 ಆಗುವಷ್ಟು ಇತ್ತು. ಈ ರೀತಿ ಇಟ್ಕೊಂಡು ಸ್ಟೀಮ್ ಮಾಡ್ಕೊಳ್ಳೋದಷ್ಟೇ. ಜಸ್ಟ್ ಒಂದು 10 ಮಿನಿಟ್ಸ್ ಅದನ್ನ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡಿದರೆ ಸಾಕು. ಸಖತ್ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್, ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇದಕ್ಕೆ ಜೊತೆಗೆ ನೆಂಚ್ಕೊಳ್ಳಿಕ್ಕೆ ಪುದೀನ ಚಟ್ನಿ ಹಾಕಿದರೆ ಚೆನ್ನಾಗಿರುತ್ತೆ, ಜೊತೆಗೆ ಅಥವಾ ಟೊಮೊಟೊ ಸಾಸ್ ಕೂಡ ಹಾಕ್ಬೋದು. ಸೊ ಇದಾಗಿತ್ತು ಬ್ರೇಕ್ಫಾಸ್ಟು. ಬಿಸಿ ಬಿಸಿ ತಿಂದರೆ ಸೂಪರಾಗಿರುತ್ತೆ ಅದು. ಸೊ ಹಾಗೆ ನಾನು ಸ್ಕೂಲಿಗೆ ಹೋಗಿ ಬಂದು ಅದಾದಮೇಲೆ ಈವ್ನಿಂಗು ಒಂದು ಮದುವೆ ಅಟೆಂಡ್ ಮಾಡೋಣ ಅಂತ ಹೋದೆ. ಆ್ಯಕ್ಚುಲಿ ಹೋಗಿರಲಿಲ್ಲ ನಾನು, ಬಟ್ ನನ್ನ ಫ್ರೆಂಡ್ಸ್ ಅಂದರೆ ನಮ್ಮ ಅಮ್ಮನ ಮನೆ ಹತ್ರ ಹಳೆ ಮನೇಲಿದ್ದರೆ ಅಲ್ಲಿ ಇದ್ದಿದ್ದಂತಹ ಫ್ರೆಂಡ್ಸು. ನಾವೆಲ್ಲ ತುಂಬ ಸಣ್ಣವರಿಂದ ಒಟ್ಟಿಗೆ ಜೊತೆಗೆ ಬೆಳೆದವರು, ಒಂದೇ ಸ್ಕೂಲಲ್ಲ, ಬಟ್ ಎಲ್ಲ ನೈಬರ್ಸ್ ಎಲ್ಲ. ಹಾಗಾಗಿ ಅವರೆಲ್ಲ ಬಂದಿದ್ದರು ಆ ಮದುವೆಗೆ. ಅಲ್ಲಿ ಇದ್ದಿದ್ದ ಮದುವೆ ಅದು, ಅಲ್ಲಿವರೆದು ಮದುವೆ. ಹಾಗಾಗಿ ಅವ್ರು ಫೋನ್ ಮಾಡಿದ್ಲು ಅವಳು, ಬಾ ಮೀಟ್ ಮಾಡೋಣ ಅಂತಂದ್ಬಿಟ್ಟು. ನಮ್ಮ ಮನೆ ಹತ್ರನೇ ಚೌಟ್ರಿ ಇದ್ದಿದ್ದರಿಂದ ನಮ್ಮ ಅಪ್ಪ ಅಮ್ಮಂಗೆ ಇನ್ವಿಟೇಷನ್ ಇತ್ತು, ಅವರು ನನ್ನ ಮಕ್ಳಿಗೆ ಕರ್ಕೊಂಡು ಹೋಗಿದ್ದರು. ಸೊ ಅದಕ್ಕೆ ನಾನು ಬಂದೆ. ಇವಳೇ ನನ್ನ ಫ್ರೆಂಡ್ ಶೋಭಿತಾ ಅಂತ. ಸೊ ಇವಳಂತೂ ಪ್ರತಿ ಸರಿ ನನಗೆ ಮೋಟಿವೇಟ್ ಮಾಡ್ತಿರ್ತಾಳೆ, ಮಾಡು ವಿಡಿಯೋಸ್ ಬಿಡಬೇಡ, ಮಾಡು ಅಂತ. ಇನ್ನೂ ಒಬ್ಬಳು ಇದ್ಲು, ಅವಳು ನಾನು ಒಟ್ಟಿಗೆ ಸಿಕ್ಕಿದ್ರಲ್ಲ, ಮಾತಾಡ್ತಾ ಅವಳು ಸ್ವಲ್ಪ ಬೇಗ ಹೋದ್ಲು. ಆವಾಗ ವಿಡಿಯೋನೇ ಮಾಡ್ಕೊಂಡಿಲ್ಲ, ಅದು ಅವರಮ್ಮ. ಸೊ ಅವಳ ಮಕ್ಕಳು ಕೂಡ ಕೇಳ್ತಿರ್ತಾರಂತೆ, ಅಮ್ಮ ಯೂಟ್ಯೂಬರ್ ಆಂಟಿ ನಿನಗೆ ಫ್ರೆಂಡಾ ಅಂತ ಅಂದ್ಬಿಟ್ಟು. ಸೊ ಅವರನ್ನು ತೋರಿಸ್ತೀನಿ ನೋಡಿ. ಅವರೆಲ್ಲರನ್ನೂ ಮೀಟ್ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಸೊ ಇದು ಬಂದುಬಿಟ್ಟು ಅವರ ಮಕ್ಕಳು ಶ್ರಾವಣಿ ಮತ್ತು ಸ್ತುತಿ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ಖುಷಿ ಆಯಿತು. ತುಂಬ ವರ್ಷ ಆದಮೇಲೆ ಮೀಟ್ ಮಾಡಿದ್ದು. ಜೊತೆಗೆ ಬೆಳೆದ್ರು ಕೂಡ ಈಗ ಅವಳೆಲ್ಲೋ ಮದುವೆಯಾಗಿ ಬ್ಯಾಂಗ್ಳೂರಲ್ಲಿದ್ದಾಳೆ. ಅವಳು ಊರಿಗೆ ಬಂದಾಗ ನಾನು ಹೋಗಲ್ಲ. ಅದು ಅಲ್ಲದೆ ನಮ್ಮ ಅಮ್ಮ ಮನೆ ಬೇರೆ ಇವಾಗ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಹಾಗಾಗಿಬಿಟ್ಟು ಸಿಗೋದು ತುಂಬ ಅಪರೂಪ. ಹಾಗಾಗಿ ಸೊ ಬಂದಿದ್ರಲ್ಲ, ಎಲ್ಲ ಮೀಟ್ ಮಾಡ್ಕೊಂಡು ಬಂದ್ಬೇಡ ಅಂತ ಹೋಗಿದ್ದು. ಅದಾದಮೇಲೆ ಈಗ ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾನೆ. ಇದು ಬಂದುಬಿಟ್ಟು ಯದುವೀರ್ ಮತ್ತು ಲಿಖಿತಿಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ನಮ್ಮ ಯದುವೀರ್ ಮತ್ತು ಲಿಖಿತ್ ಇಬ್ಬರದ್ದು ಕೂಡ ಪರ್ಫಾರ್ಮೆನ್ಸ್ ಇತ್ತು. ಯದುವೀರ್ ನೋಡಿ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ. ಯದುವೀರ್ ಅದೇ ಖುಷಿ. ಸೊ ಈಗ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ನೆಕ್ಸ್ಟ್ ಮಂತಿಂದ. ಆದರೆ ತುಂಬ ಶೈ ನೇಚರ್, ನಮ್ಮ ಎದುರಿಗೆ ಒಂದು ಸರಿನೂ ಮಾಡಲ್ಲ. ಸ್ಟೇಜ್ ಮೇಲೆ ಸಖತ್ತಾಗಿ ಮಾಡ್ತಾನೆ. ಅದೇ ಅವರು ಅಪ್ಪ ಹೇಳ್ತಾಯಿದ್ರು, ಎಷ್ಟು ಚೆನ್ನಾಗಿ ಮಾಡ್ತಾನಲ್ಲ ಇವನು ಇಲ್ಲಿ ಅಂತಂದ್ಬಿಟ್ಟು. ಸೊ ನೋಡಿ ಯದುವೀರ್ದು ಡ್ಯಾನ್ಸ್ ಇದು. ಇವಾಗೆಲ್ಲ ಮುಂಚೆ ಎಲ್ಲ ನಾವು ಡ್ಯಾನ್ಸ್ ಮಾಡುವಾಗ ಸ್ಕೂಲಲ್ಲೇ ಕಾಸ್ಟ್ಯೂಮ್ಸ್ನ ಬೈ ಮಾಡಬೇಕಿತ್ತು, ಇಲ್ಲ ಬೇರೆಯವ್ರ ಹತ್ರ ಸಿಮಿಲರ್ ಡ್ರೆಸ್ಸಸ್ ಇದ್ದರೆ ಇಸ್ಕೊಂಡ್ಬಿಡ್ತೀವಿ. ಇವಾಗೆಲ್ಲ ಆಲ್ಮೋಸ್ಟ್ ರೆಂಟೆಡ್ ಡ್ರೆಸ್ಸಸ್ಸೇ ಕೊಡ್ತಾರೆ ಎಲ್ಲ ಸ್ಕೂಲ್ಗಳಲ್ಲೂ. ಹಾಗಾಗಿ ನಮ್ಗೆ ಎಕ್ಸ್ಟ್ರಾ ಬೈ ಮಾಡೋಂಥದ್ದು ಏನಿರಲ್ಲ. ಬಟ್ ರೆಂಟೆಡ್ ಕಾಸ್ಟ್ಯೂಮ್ ಆದ್ರೂ ಪ್ರೈಸ್ ಏನು ಕಡಿಮೆ ತೊಗೊಳ್ಳಲ್ಲ. ಒಂದು ಹೊಸ ಕಾಸ್ಟ್ಯೂಮ್ನೇ ತೊಗೋಬೋದು, ಅಷ್ಟೇ ತೊಗೋತಾರೆ. ಬಟ್ ಮಕ್ಳಿಗೆ ಒಂಥರ ಖುಷಿ ಅಲ್ವಾ ಆ್ಯನ್ಯುವಲ್ ಡೇಗೆ ಎಲ್ಲ ಪರ್ಫಾರ್ಮೆನ್ಸ್ ಮಾಡೋದು. ಇದೆಲ್ಲ ನೋಡ್ತಿದ್ರೆ ನಮಗೂ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗುತ್ತೆ. ನಾನು ಕೂಡ ಪ್ರತಿ ವರ್ಷ ಆ್ಯನ್ಯುವಲ್ ಡೇಲಿ ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಆ್ಯಂಡ್ ಇದು ಕೂಡ ಲಿಖಿತಿಂದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಈ ಸರಿ ಆ್ಯನ್ಯುವಲ್ ಡೇ ಕೂಡ ಹೋಲ್ ಸಕ್ಕತ್ತಾಗಿತ್ತು ಮಾತ್ರ. ಪ್ರತಿಯೊಂದು ಯುನೀಕಾಗೆ ಮಾಡಿದರು. ನಮ್ಮ ಲಿಖಿತಿನ ಡ್ಯಾನ್ಸ್ ಬಂದುಬಿಟ್ಟು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿದು ಥೀಮಿಂದ ಏನೋ ಮಾಡಿದರು. ಸೊ ಬ್ರಿಟಿಷ್ ರೂಲು
ಅಲ್ಲಿ ಲಿಖಿತ್ ಇರೋದು, ಚೆನ್ನಮ್ಮ ಪಕ್ಕ ವೈಟ್ ಡ್ರೆಸ್ಸಲ್ಲಿರೋದು ಅದು ಲಿಖಿತ್ ಲೆಫ್ಟ್ ಸೈಡಲ್ಲಿ. ಓಕೆನಾ. ಕೆಲವ್ರಿಗೆ ನೋಡಿದವ್ರಿಗೆ ಗೊತ್ತಾಗತ್ತೆ ತಕ್ಷಣ. ಸೊ ಇಬ್ಬರು ಸಖತ್ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದರು. ಅದಾದಮೇಲೆ ಈಗ ಮತ್ತೆ ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ಸ್ಕೂಲೆಲ್ಲ ಮುಗಿಸ್ಕೊಂಡು, ನನಗೂ ಕೂಡ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು. ಹಾಗಾಗ್ಬಿಟ್ಟು ಅದೇ ಟೈಮಿಗೆ ಕರೆಕ್ಟಾಗಿ ನಮ್ಮ ಚಿಕ್ಕಮ್ಮನ ಊರಲ್ಲಿ ಹಬ್ಬ ಇತ್ತು. ಲಕ್ಕಿಲಿ 5 ಇಯರ್ಸಿಗೆ ಒಂದ್ಸರಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅವರು. ಆ ಹಬ್ಬಕ್ಕೆ ಇದೇ ಟೈಮಿಗೆ ಹಬ್ಬ ಬಂದಿದೆ. ಸೊ ರಜಾ ಸಿಕ್ಕಿದ್ರಿಂದ ಫುಲ್ ಖುಷಿ. ಟ್ಯೂಸ್ಡೇ ಈವ್ನಿಂಗೆ ನಾನು ಮಕ್ಳಿಗೆ ಕರ್ಕೊಂಡು ಊರಿಗೆ ಹೋಗ್ತಾಯಿದ್ದೀನಿ ಚೆನ್ನಗಿರಿಗೆ. ಸೊ ಇದು ಬಂದುಬಿಟ್ಟು ಒಂದು ಹೋಲ್ ವೀಕ್ ವ್ಲಾಗ್ ಆಯಿತಾ. ಆ್ಯಂಡ್ ಇಲ್ಲಿ ಈ ಚೆನ್ನಗಿರಿ ರೋಡ್ ಮತ್ತು ನಮ್ಮ ಶಿವಮೊಗ್ಗಕ್ಕೆ ಒಂದು ರೌಂಡ್ ಬ್ರಿಡ್ಜ್ ಮಾಡಿದ್ದಾರಲ್ಲ, ಫ್ಲೈ ಓವರು. ಸೊ ಅದ್ರ ಮೇಲೆ ಇದು ಫಸ್ಟ್ ಟೈಮ್ ಹೋಗ್ತಿರೋ. ಆ್ಯಕ್ಚುಲಿ ಡೇ ಟೈಮಲ್ಲಿ ಒಂದು ಸರಿನೂ ಹೋಗಿಲ್ಲ. ನಮಗೆ ಒಳಗೆ ಕೂತ್ಕೊಂಡ್ರೆ ಏನೂ ಡಿಫ್ರೆನ್ಸೇ ಅನಿಸಲ್ಲ. ಸೊ ಫೈನಲಿ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಮಹಾಕಾರ್ತಿಕೋತ್ಸವ ಅಂತ, ಬಟ್ ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. 5 ಇಯರ್ಸಿಗೆ ಒಂದ್ಸರಿ ಮಾತ್ರ ನಾನ್ ವೆಜ್ ಸಖತ್ ಗ್ರ್ಯಾಂಡಾಗಿ ಮಾಡ್ತಾರೆ. ಅದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಒಂದು 2 ಬೀದಿಗಳಲ್ಲಿ ಮಾಡ್ತಾರೆ ಅಷ್ಟೇ, ಅದು ಜಾಸ್ತಿ ಎಲ್ಲರೂ ಊರು ಇಡೀ ಮಾಡಲ್ಲ, ಬಟ್ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ, ಅವರೇ ಮಾಡಿದರು. ಆ್ಯಂಡ್ ಫ್ಲವರ್ ಡೆಕೋರೇಷನ್ ಎಲ್ಲ ಸೂಪರಾಗಿತ್ತು. ಸೊ ಚಿಕ್ಕಮ್ಮನ ಮನೆಗೆ ಬಸ್ ಸ್ಟ್ಯಾಂಡಿಂದ ಜಸ್ಟ್ 1 ಕಿಲೋಮೀಟರ್ ಇಲ್ಲ, ಬಟ್ ವಾಕಬಲ್ಲೇ ಮನೆಗೆ ರೀಚ್ ಆದ್ವಿ. ಅವ್ರ ಮನೆ ಎದುರುಗಡೆನೇ ಒಂದು ಮನೇಲಿ ಸೂಪರಾಗಿರೋದು ಒಂದು ಟೈಲ್ಸ್ ಹಾಕಿದ್ರು, ಅದು ನೋಡಿ ಖುಷಿ ಆಯಿತು. ಹಾಗೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ವೆಯ್ಟ್ ಮಾಡ್ತಿದ್ರು, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ನನಗೆ ವೆಯ್ಟ್ ಮಾಡ್ತಾಯಿದ್ರು. ಹಾಗೆ ದೇವಸ್ಥಾನಕ್ಕೆ ಹೋದ್ವಿ. ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡಿದರು. ಆ್ಯಂಡ್ ಅಲ್ಲಿ ನಾನು ಹೇಳಿದ್ನಲ್ಲ 5 ಇಯರ್ಸ್ಗೆ ಒಂದ್ಸರಿ ನಾನ್ ವೆಜ್ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ರು. ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ 1 ಅಥವಾ 2 ಕುರಿಗಳನ್ನ ಕಡಿತಾರೆ. ಪಾಪ ನಾಳೆ ಹೋಗುತ್ತೆ ಕುರಿ ಅದು. ಆ್ಯಂಡ್ ಇಲ್ಲಿ ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು, ಎಲ್ಲ ಫ್ಲವರ್ ಡೆಕೋರೇಷನ್, ಎಲ್ಲ ಫ್ಲವರಲ್ಲೇ ಮಾಡಿರುವಂಥದ್ದು ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಟೈಮ್ ಕೂಡ ತೊಗೊಳ್ತಂತೆ. ನಮ್ಮ ಅಂಕಲ್ ಹೇಳ್ತಾಯಿದ್ರು, ಅವರು ಎಲ್ಲ ದೇವಸ್ಥಾನದ ಅಂದರೆ ಇರುತ್ತಲ್ಲ ಸ್ವಲ್ಪ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಅಂತ ವಹಿಸಿರ್ತಾರಲ್ಲ, ಸೊ ಅವರು ಅಲ್ಲೇ ಇದ್ದರು ಆಲ್ಮೋಸ್ಟ್ ನಮ್ಮ ಅಂಕಲು. ಇದು ದೇವರ ಅಂಬಾಭವಾನಿ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಶಿವಾಜಿಗೆ ಕತ್ತಿ ಕೊಟ್ಟದಂತಹ ದೇವರ ಅಂಬಾಭವಾನಿ ಅಥವಾ ತುಳಜಾಭವಾನಿ ಅಂತ ಹೇಳ್ತಾರಲ್ಲ, ಅದೇ ದೇವಸ್ಥಾನ ಇದು. ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಕ್ರಿಸ್ಮಸ್ ಹಾಲಿಡೇಸ್ ಬೇರೆ ಇದ್ದಿದ್ದರಿಂದ, ಕ್ರಿಸ್ಮಸ್ ಡೇ ದಿವಸನೇ ಹಬ್ಬ ಇದ್ದಿದ್ದರಿಂದ ಎಲ್ಲರೂ ಕೂಡ ಬಂದಿದ್ವಿ. ಎಲ್ಲರೂ ಒಟ್ಟಿಗೆ ಸೇರೋದು ನಾವು ತುಂಬಾ ಅಪರೂಪ. ಹಾಗಾಗಿ ಮಿಸ್ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಸ್ಕೂಲ್ ಇದ್ದಿರೋ ಹೋಗ್ತಿರ್ಲಿಲ್ವೇನೋ ಗೊತ್ತಿಲ್ಲ, ಸ್ಕೂಲ್ ರಜೆ ಕೊಟ್ಟಿದ್ದಕ್ಕೆ ಅದಕ್ಕೂ ತುಂಬ ಒಳ್ಳೆಯದಾಯಿತು. ಎಲ್ಲ ಹೋದ್ವಿ. ಹಾಗೆ ಎಲ್ಲ ಕಸಿನ್ಸ್ ಎಲ್ಲ ಬಂದಿದ್ವಲ್ಲ, ಒಂದು ವಾಕ್ ಹೋಗಿ ಬರೋಣ, ಸುಮ್ಮನೆ ಜಾತ್ರೆ ಅಂತ ಇರುತ್ತಲ್ಲ ಹೋಗೋಣ, ಜಾಸ್ತಿ ಏನು ಇರಲಿಲ್ಲ ಅಲ್ಲಿ. ಸೊ ಕಸಿನ್ಸ್ ಎಲ್ಲ ಸುತ್ತಾಡೋ ಮಜಾನೇ ಬೇರೆ. ಆಲ್ಮೋಸ್ಟ್ ಇಲ್ಲಿ ನಾನು ವರ್ಕಿಂಗು, ನನ್ನ ಇನ್ನೊಬ್ಳು ಕಸಿನ್ ಎಲ್ಲ ಕೂಡ ಟೀಚಿಂಗಲ್ಲೇ ಫೀಲ್ಡಲ್ಲಿ ಇರೋದು. ಇನ್ನು ಅವರಿಬ್ಬರು ಬಂದುಬಿಟ್ಟು ಸಣ್ಣವರು, ಅವರಿಬ್ಬರೂ ಇನ್ನೂ ಓದ್ತಾ ಇದ್ದಾರೆ. ನಮ್ಮ ಕೊನೆ ಮೇಘ PU, ಹರ್ಷಿತಾ ಬಂದುಬಿಟ್ಟು BE ಮಾಡ್ತಿದ್ದಾಳೆ. ಸೊ ಆಲ್ಮೋಸ್ಟ್ ಚೆನ್ನಾಗೆ ಒಂದು ಹಾಫ್ ಆನ್ ಅವರ್ ಒಳಗೆ ಸುತ್ತಕೊಂಡು ನನ್ನ ತಂಗಿ ಮಗಳು ಯಶ್ವಿಗೆ ಮತ್ತು ಕೃತಿಗೆ ಮಾತ್ರ ನಮ್ಮ ಒಂದಿಷ್ಟು ಶಾಪಿಂಗ್ ಮಾಡಿಕೊಟ್ಲು. ಅದಿಷ್ಟು ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಫುಲ್ ನಾನ್ ವೆಜ್ ಇತ್ತು ಆಯಿತಾ. ಫುಲ್ ನಾನ್ ವೆಜ್ ಅಡುಗೆನೇ ಇತ್ತು. ನಾನು ಅದರದ್ದು ಏನೂ ರೆಸಿಪಿ ಏನೂ ರೆಕಾರ್ಡ್ ಮಾಡಿಲ್ಲ, ಎಲ್ಲ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು, ನಾವು ಅಷ್ಟೇ. ಆ್ಯಂಡ್ ಅಷ್ಟೊಂದು ಹೆವಿ ಅಡುಗೆ ಇದ್ದಾಗ ಒಬ್ಬೊಬ್ಬರು ಒಂಥರ ಇರ್ತಾರೆ, ಯಾರು ಏನು ಚೆನ್ನಾಗಿ ಡ್ರೆಸ್ಅಪ್ ಆಗಿರಲ್ಲ. ಹಾಗಾಗ್ಬಿಟ್ಟು ನಾನು ಏನು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಸ್ವಲ್ಪ ಹೊರಗೆ ಹೋಗೋಣ ಅಂತ ಅಂದ್ಬಿಟ್ಟು, ಅಲ್ಲೇ ಹತ್ತತ್ರ ಪ್ಲೇಸಿಗೆ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಇಲ್ಲಿ ಕಾರೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಚೆನ್ನಾಗಿ ರೆಡಿ ಆಗೈತೆ ಆಂಟಿ, ಚೆನ್ನಾಗಿ ರೆಡಿ. ಸೊ ನನ್ನ ಮಗನಿಗೆ ನಮ್ಮ ಬಳ್ಳಾರಿ ಆಂಟಿಗೆ ಸ್ವಲ್ಪ ಕ್ಲೋಸ್ ಜಾಸ್ತಿ ಅವರಿಬ್ಬರು. ಸೊ ಹಂಗಾಗಿ ಅವನೇನೋ ಫನ್ ಮಾಡ್ತಿದ್ದ ಅವರಿಗೆ. ಅವರು ಫನ್ ಎಲ್ಲ ಇದ್ದಾಗ ಚೆನ್ನಾಗೇ ತಗೋತಾರೆ. ಅವ್ರು ಸ್ವಲ್ಪ ಹೊರಗಡೆ ಹೋಗ್ಬೋದು, ಆಮೇಲೆ ನಾವೆಲ್ಲ ಹೋಗೋಣ ಅಂತ ನಾನು ಊಟ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಯದುವೀರ್ ಕಂಬ ಸುತ್ತಾರೆ. ನಾವು ಸಣ್ಣವರಿದ್ದಾಗಿದ್ದು ಕೂಡ ಆ ಕಂಬ ಸುತ್ತೀವಿ. ಈಗಿನ ಸಣ್ಣ ಮಕ್ಕಳು ಕೂಡ ಸುತ್ತುತ್ತಾರೆ. ಸೊ ಅದೆಲ್ಲ ಆದಮೇಲೆ ನಾವು ಕೂಡ ಹೊರಟ್ವಿ. ಇಲ್ಲಿ ಹತ್ತಿರದಲ್ಲಿ ಒಂದು ಹಿರೇಯೂಡ ಅಂತ ಇದೆ. ಸಾಮಾನ್ಯ ನಮ್ಮ ಕಡೆಯವರೆಲ್ಲ ಹೋಗ್ತಾರೆ ಟೆಂಪಲ್ಗೆ, ಹಾಗಾಗಿ ನಾನು ನೋಡಿರಲಿಲ್ಲ. ಯಾರ್ಯಾರು ನೋಡಿಲ್ಲ, ನಾವು ಮಾತ್ರ ಹೋದ್ವಿ. ಸುಜಾತ ಆಂಟಿ, ಸಾವಿತ್ರಿ ಆಂಟಿ ಯಾರು ವಿಡಿಯೋ ಮಾಡ್ಕೊಳ್ಳೋಣ. ಅದಾದಮೇಲೆ ಅಲ್ಲೇ ಹತ್ತಿರದಲ್ಲಿ ದೇವರಹಳ್ಳಿ ಅನ್ನೋ ಊರಲ್ಲಿ ಒಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಫುಲ್ಲು ಬೆಟ್ಟ ಮೇಲೆ. ಅದು ತುಂಬ ಚೆನ್ನಾಗಿದೆ, ಅಲ್ಲಿ ಹೋಗೋಣ ಅಂತ ಅಲ್ಲಿ ಕರ್ಕೊಂಡು ಹೋದರು. ಸೊ ಇಲ್ಲಂತೂ ಸಖತ್ ಪೀಸ್ಫುಲ್ಲಾಗಿತ್ತು. ಅದು ಅಲ್ಲದೆ ಬೆಟ್ಟದ ಮೇಲಿರೋದ್ರೆ ಎಷ್ಟು ಜೋರು ಗಾಳಿ ಬೀಸ್ತಾ ಇತ್ತು ನೋಡಿ, ನಿಮಗೆ ತೋರಿಸ್ತೀನಿ ಹೆಂಗಿತ್ತು ಗಾಳಿ ಅಂತ ಅಂದ್ಬಿಟ್ಟು.
ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿತ್ತು, ದೇವರ ದರ್ಶನ ಕೂಡ ಚೆನ್ನಾಗಾಯಿತು. ಅದಾದಮೇಲೆ ಇಲ್ಲಿ ಹೊರಗಡೆ ಆರ್ಚಿಗೆ ಮಾಡಿಸಿದ್ರಲ್ಲ, ಇದು ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಕವರ್ ಮಾಡಿದ್ದಾರೆ ಅಂದರೆ ಆ ಬೆಳ್ಳಿ ಆರ್ಚ್ನ ಮುಟ್ಟಿ ಗಲೀಜಾಗುತ್ತೆ ಅಥವಾ ಕಪ್ಪಗಾಗುತ್ತೆ ಗಾಳಿ ಆಡಿದ್ರೆ ಅಂತ ಫುಲ್ ಗ್ಲಾಸಲ್ಲಿ ಕವರ್ ಮಾಡಿದ್ದಾರೆ. ಸೊ ಅದು ನೋಡಿಕೊಂಡು ಹಾಗೆ ವ್ಯೂ ನೋಡೋಣ ಅಂತ ಬಂದ್ವಿ. ಸಖತ್ ಎಕ್ಸಲೆಂಟ್, ಮೇಲಿಂದ ವ್ಯೂ ಸಖತ್ತಾಗಿ ಕಾಣಿಸುತ್ತೆ ಮಾತ್ರ. ಆರಿಸ್ಬಿಡ್ತೀವಿ ಏನದು ಹಿಡ್ಕೊಂತಿ ಕೈಯಲ್ಲೇ ಮಾತ್ರ ಒಂದು ಒಳ್ಳೆ ಕ್ವಾಲಿಟಿ ಟೈಮು. ಈ ರೀತಿ ಎಲ್ಲ ಬರೋದು ನಮಗೊಂಥರ ಖುಷಿ. ನಮ್ಮ ಚಿಕ್ಕಮ್ಮನ ಮಗ ನಾನು ವಿಡಿಯೋ ತೆಗಿಬೇಡ್ರಿ, ನಂದು ಫೋಟೋ ತೆಗಿಬಿಟ್ಟಿದ್ದೆ. ಸರಿ ನೀನೇ ವಿಡಿಯೋ ಮಾಡು ಅಂತ ಕೊಟ್ಟಿದ್ದು. ಸೊ ಅವರಿಗೆ ಅವನು ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೆಕ್ಕೊಡ್ತಾ ಇದ್ದ. ಎಲ್ಲರೂ ಬಂದಾಗ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ. ಅಂದರೆ ಏನೋ ಒಂಥರ ಖುಷಿ, ಒಟ್ಟಿಗೆ ಇದ್ದೀವಲ್ಲ, ಒಟ್ಟಿಗೆ ಈ ಥರ ಬಂದಿದ್ದೀವಲ್ಲ ಅಂತಂದ್ಬಿಟ್ಟು. ಜೊತೆಗೆ ನಮ್ಮ ಕೊನೆ ಅಂಕಲ್ ಮತ್ತು ನಮ್ಮ ಅಣ್ಣ ಇದ್ದರೆ ನಾವೇನು ಕೇಳಿದ್ರು ಎಸ್ ಅಂತಿರ್ತಾರೆ. ಹಾಗಾಗಿ ಒಂಥರ ಎಲ್ಲೂ ಮೂಡ್ ಅಪ್ಸೆಟ್ ಆಗಲ್ಲ ನಮಗೆ. ಯಾವುದಕ್ಕೂ ಅನ್ನೋದೇ ಇಲ್ಲ. ಇಬ್ಬರು ಎಲ್ಲಿ ಹೋಗ್ತೀವಿ ಅಂದರೂ ಕರ್ಕೊಂಡು ಹೋಗ್ತಾರೆ. ನಮ್ಮ ಅಣ್ಣ ಏನು ಬೇಕಂದ್ರೆ ಅದು ಬೇಕಾ ಅಂತ ಕೇಳ್ತಿರ್ತಾನೆ. ಹಂಗಾಗಿ ಫುಲ್ ಖುಷಿ. ಸೊ ಅದನ್ನೆಲ್ಲ ನೋಡಿಕೊಂಡು ವ್ಯೂ ಎಂಜಾಯ್ ಮಾಡಿಕೊಂಡು ಒಂದಿಷ್ಟು ಫೋಟೋ ತೆಕ್ಕೊಂಡು ಅಲ್ಲಿಂದ ನಾವು ಬಂದಿದ್ದು ಸೂಪರಾಗಿರುವಂತಹ ಒಂದು ಪ್ಲೇಸಿಗೆ. ಈ ಪ್ಲೇಸ್ನ ತುಂಬ ಜನ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಈ ಪ್ಲೇಸ್ ಗೊತ್ತು, ವಿಡಿಯೋ ಈಗಲೇ ಪಾಸ್ ಮಾಡಿ ಕಮೆಂಟ್ ಮಾಡಿ ಯಾವ ಪ್ಲೇಸು ಅಂತಂದ್ಬಿಟ್ಟು. ಇಲ್ಲಿ ಸಖತ್ ಮೂವಿ ಶೂಟಿಂಗ್ಗಳು ಕೂಡ ಆಗಿದೆ. ಸೊ ನಾನು ಹೇಳ್ತೀನಿ ಲಾಸ್ಟಿಗೆ ಇದು ಯಾವ ಪ್ಲೇಸು ಅಂತಂದ್ಬಿಟ್ಟು. ಅಲ್ಲೇ ಹತ್ತಿರ ಇರೋದು, ಚನ್ನಗಿರಿ ಹತ್ರನೇ ಇರೋದು. ಆ್ಯಕ್ಚುಲಿ ಇಲ್ಲಿ ಬರೋದು ಬೀಳೋ ಅಂದ್ಕೊಂಡಿದ್ವಿ, ಯಾಕಂದರೆ ವೆದರ್ ಸ್ವಲ್ಪ ಶುರುವಾಗಿತ್ತು. ಆಲ್ರೆಡಿ ಬರೋ ಟೈಮಲ್ಲಿ ಮಳೆ ಕೂಡ ಬಂತು. ಪಾಪ ನಮ್ಮ ಹರ್ಷಿತಾ, ಮೇಘ, ಮನು ಎಲ್ಲ ಸ್ವಲ್ಪ ನೆಂದರು. ಅವ್ರ ಸ್ಕೂಟಿಲಿ ಬರ್ತಿದ್ರು. ನಮ್ಮ ಅಣ್ಣ ಮತ್ತು ನನ್ನ ಕಸಿನ್ ಹಸ್ಬೆಂಡ್ ಅವರು ಕೂಡ ಸ್ವಲ್ಪ ನೆಂದರು. ಅವರೆಲ್ಲ ಬೈಕಲ್ಲಿ ಸ್ಕೂಟಿಲಿ ಬಂದ್ರಲ್ಲ, ಹಂಗಾಗಿ ನೋಡಿ ಇಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತಂದ್ಬಿಟ್ಟು. ಸಖತ್ ಅಮೇಝಿಂಗ್ ಪ್ಲೇಸು. ಇದು ಪುಷ್ಕರಣಿ ಆಯಿತಾ. ಕೆಳದಿ ಅರಸರ ಕಾಲದ್ದು. ಕೆಳದಿ ಅರಸ ಹನುಮಪ್ಪ ನಾಯಕ ಅನ್ನೋರು ಬಿಲ್ಟ್ ಮಾಡಿದ್ದು. ಆಮೇಲೆ ಈ ಮೊಘಲ್ಸ್ ಅವರು ಇದರಿಂದ ಎಲ್ಲ ಸ್ವಲ್ಪ ಹಾಳಾಗಿತ್ತು. ಆಮೇಲೆ ಬಟ್ ಈಗಲೂ ಚೆನ್ನಾಗಿದೆ. ಕೆಲವೊಂದು ಗೋಪುರಗಳು ಹೋಗಿದೆ ಅಂತಾರೆ. ಲಾಸ್ಟಿಗೆ ಅದೊಂದು ಹಾಕ್ತೀನಿ, ಅದರದ್ದು ಬಗ್ಗೆ ಡೀಟೇಲ್ಸ್ನ ಬೇಕಾದ್ರೆ ಒಂದು ಫೋಟೋ ತಗೊಂಡು ನೀವು ಸ್ಕ್ರೀನ್ಶಾಟ್ ತಗೊಂಡು ಓದ್ಕೋಬೋದು. ಚೆನ್ನಾಗಿದೆ. ಇದು ಬಂದುಬಿಟ್ಟು ಸಂತೆಬೆನ್ನೂರಲ್ಲಿರುವಂತಹ ಒಂದು ಪುಷ್ಕರಣಿ. ತುಂಬ ಜನಕ್ಕೆ ಈ ಪ್ಲೇಸ್ ಇದೆ ಅಂತ ಗೊತ್ತಿಲ್ಲ, ಇನ್ನು ಕೆಲವರಿಗೆ ಗೊತ್ತಿದೆ. ಆ್ಯಕ್ಚುಲಿ ನಾವು ಕೂಡ ಇದೇ ಫಸ್ಟ್ ಟೈಮ್ ಹೋಗಿದ್ದು. ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಮಗೆ ಲಿಟರ್ಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಸಡನ್ಲಿ ನಮ್ಮ ಮನು ಹೋಗ್ತೀವಿ ಈ ಪ್ಲೇಸಿಗೆ, ಹೋಗೋಣ, ತುಂಬ ಹತ್ತಿರ ಇದೆ ಅಲ್ಲಿಂದ, ಒಂದು 9 ಕಿಲೋಮೀಟರ್ಸ್ ಅಷ್ಟೇ ಅಂದಿದ್ದಕ್ಕೆ ನಾನು ಸೂಪರಾಗಿದೆ ಪ್ಲೇಸ್ ಮಾತ್ರ, ಹೋಗೋಣ ಅಂದ ತಕ್ಷಣ ಎಲ್ಲರೂ ಓಕೆ ಅಂತ ಹೊರಟಿದ್ದು. ಇಲ್ಲಿ ತುಂಬ ಫೋಟೋಶೂಟ್ಸಿಗೆ ಬರ್ತಾರೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅದು ಇದು ಅಂತಂದ್ಬಿಟ್ಟು. ಸಖತ್ತಾಗಿದೆ ಪ್ಲೇಸು. ಸೊ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ, ಓಕೆನಾ. ಸೊ ಫೈನಲಿ ನಮ್ಮದೊಂದು ಪುಟ್ಟ ಸ್ನ್ಯಾಪ್ ಒಂದು ತಕ್ಕೊಂಡು ಹೊರಟ್ವಿ ಅಲ್ಲಿಂದ. ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟಿತ್ತು ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.